ಬ್ರಿಟಿಷರ್ಸ್ ವಾಂಟೆಡ್ ಜೂಯಿಶ್ ಸಪೋರ್ಟ್. ಜ್ಯೂಸ್ ಎಲ್ಲಿದ್ದರು, ಯು ಎಸ್ ಎಲ್ಲಿದ್ದರು, ಯುರೋಪ್ನಲ್ಲಿ ಸ್ವಲ್ಪ ಇದ್ದರು, ರಷ್ಯಾನಲ್ಲಿ ಬಹಳಷ್ಟು ಜನ ಇದ್ದರು. ಸೊ ಇವ್ರಿಗೆ ಸಪೋರ್ಟ್ ಬೇಕಿತ್ತು. ಸೊ 1970 ಒಂದು ಬೆಲ್ಫೋರ್ತ್ ಅಗ್ರಿಮೆಂಟ್ ಅಂತ ಒಂದು ಮಾಡ್ಕೊಂಡು ವಿತ್ ರಾತ್ಸ್ಚೈಲ್ಡ್ ಅಂತ ಒಬ್ಬರು ಜೂಯಿಷ್ ಮಲ್ಟಿ ಬಿಲಿಯನಿಯರ್, ಅವ್ರ ಫ್ಯಾಮಿಲಿ ಟ್ರೀ ನಿಮ್ಗೆ ಗೊತ್ತಿರ್ಬೋದು. ಸೊ ಅವ್ರ ಜೊತೆ ಒಂದು ಒಪ್ಪಂದ ಆಯಿತು. ಆ ಒಪ್ಪಂದದಲ್ಲಿ ಏನು ಅಂದರೆ, ಬ್ರಿಟಿಷ್ ಪ್ರಾಮಿಸ್ಡ್ ಸಪೋರ್ಟ್ ಫಾರ್ ಕ್ರಿಯೇಷನ್ ಆಫ್ ಎ ಜೂಯಿಷ್ ಸ್ಟೇಟ್ ಇನ್ ಪ್ಯಾಲೆಸ್ಟೈನ್. ಅದಕ್ಕೆ ಮುಂಚಿತವಾಗಿ ಇದೇ ಬ್ರಿಟಿಷರ್ಸು ಒಂದು ಒಪ್ಪಂದ ಮಾಡ್ಕೊಂಡಿದ್ರು ಅರಬ್ಸ್ ಜೊತೆ, ದಟ್ ವಿ ವಿಲ್ ಕ್ರಿಯೇಟ್ ಅನ್ ಅರಬ್ ನೇಷನ್ ಅಂತ. ಎರಡು ಕಡೆನೂ ದಾಳಿ ಆಡಿದ್ರು. ಅದಾದಮೇಲೆ ವರ್ಲ್ಡ್ ವಾರ್ II ಆಯಿತು. ವರ್ಲ್ಡ್ ವಾರ್ II ಆದಾಗ ಏನಾಯಿತು, ಹಿಟ್ಲರ್ ಸ್ಟಾರ್ಟೆಡ್ ಪರ್ಸಿಕ್ಯೂಟಿಂಗ್ ಜ್ಯೂಸ್. ಸೊ ಜ್ಯೂಸ್ ಎಲ್ಲರೂ ಅಲ್ಲಿಂದ ದೇ ಸ್ಟಾರ್ಟೆಡ್ ಮೈಗ್ರೇಟಿಂಗ್. ಇನ್ 1920s 1945 ದೇ ಸ್ಟಾರ್ಟೆಡ್ ಮೈಗ್ರೇಟಿಂಗ್ ಟು ಪ್ರೆಸೆಂಟ್ ಡೇ ಇಸ್ರೇಲ್. ಬರೀ ಮೈಗ್ರೇಟ್ ಆಗಲಿಲ್ಲ, ದೇ ವರ್ ಇಂಡಸ್ಟ್ರಿಯಸ್, ದೇ ವರ್ ಇಂಟೆಲಿಜೆಂಟ್. ಸೊ ಅವ್ರು ಏನು ಮಾಡಿದ್ರು, ಮಾಡರ್ನ್ ಟೆಕ್ನಿಕ್ಸ್ ಯೂಸ್ ಮಾಡಿ ದೇ ಸ್ಟಾರ್ಟೆಡ್ ಡೆವಲಪಿಂಗ್ ಎ ಡೆಸರ್ಟ್. ಸೊ ಯಾವಾಗ ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರೋ ಅವ್ರ ಹತ್ರ ಅಂತಸ್ತು, ದುಡ್ಡಿನ ಶಕ್ತಿ ಎಲ್ಲ ಜಾಸ್ತಿ ಆಯಿತು. ಡೆವಲಪ್ಮೆಂಟ್ ಇನ್ ದ ಸೆನ್ಸ್ ಅದೊಂದು ಮರಳುಗಾಡು, ಎಲ್ಲೆಲ್ಲಿಂದಲೂ ನೀರು ತಗೊಂಬಂದರು, ಏನು ಕೃಷಿ ಶುರು ಮಾಡಿದ್ರು, ಇಂಡಸ್ಟ್ರಿ ಶುರು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ರಿಗಳು ಸುಮಾರು ಸಿಗ್ತವೆ. ಸೊ ಅದರಿಂದ ಏನಾಯಿತು, ಒಂದು ಸಮಾಜದಲ್ಲಿ ಜೂಯಿಷ್ ಸೆಟಲ್ಮೆಂಟ್ ಅಥವಾ ಜೂಯಿಷ್ ಸೆಟ್ಲರ್ಸ್ದು ಒಂದು ಭಾರ ಅಂದರೆ ದೇ ಬಿಕೇಮ್ ದ ಟಾಪ್ ಲೇಯರ್ ಆಫ್ ದ ಸೊಸೈಟಿ, ವೇರ್ ಆಸ್ ದ ಅರಬ್ಸ್ ವರ್ ದ ಲೋವರ್ ಲೇಯರ್ ಆಫ್ ಸೊಸೈಟಿ. ಆಬ್ವಿಯಸ್ಲಿ ಫ್ರಿಕ್ಷನ್ ಸ್ಟಾರ್ಟೆಡ್. 1948 ಯಾವಾಗ ಇಸ್ರೇಲ್ ಸ್ಥಾಪನೆದು ಇದಾಯಿತೋ ಆ ಕ್ಷಣವೇ ಅಕ್ಕಪಕ್ಕದಲ್ಲಿರೋ ಅರಬ್ ನೇಷನ್ಸು ಅದನ್ನು ಒಪ್ಕೊಳ್ಳಿಲ್ಲ. ಅವತ್ತು ಶುರುವಾಗಿದ್ದ ಯುದ್ಧ ಇದುವರೆಗೂ ನಡೀತಾ ಇದೆ. ಮಧ್ಯದಲ್ಲಿ ವಿರಾಮ ಸಿಗುತ್ತೆ, ಬಟ್ ಮಾನಸಿಕವಾಗಿ ಅವರಿಬ್ಬರಲ್ಲೂ ಇರೋ ಒಂದು ಜಗಳ ದಾಯಾದಿಗಳು ಜಗಳ. ಈಗ ನಾವು ಹೇಗೆ ಮಹಾಭಾರತದಲ್ಲಿ ಕೌರವರು ಪಾಂಡವರು ಅಂತ ಹೇಳ್ತೀವೋ, ಅದೇ ಥರ ಇಬ್ಬರು ಬಂದಿರೋದು ಒಂದೇ ಲೈನಲ್ಲಿ, ಒಂದೇ ಲೀನಿಯೇಜ್. ಬಟ್ ಆ ಲೀನಿಯೇಜ್ನಲ್ಲಿ ದಾಯಾದಿಗಳಾದ್ರಿಂದ ಆ ಸಂಪತ್ತು, ಪ್ಯಾಲೆಸ್ಟೈನ್ ಅನ್ನೋ ಸಂಪತ್ತಿಗೆ ಇಬ್ಬರು ಹೊಡೆದಾಡ್ತೀವಿ.